ನಮಸ್ಕಾರ ಸ್ನೇಹಿತರೆ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕತೆನ ಪೂರ್ತಿ ಕೇಳಿ ಸ್ನೇಹಿತರೆ. ಬನ್ನಿ ಕತೆನ ಹೇಳ್ತೀನಿ. ಮನೆಯಲ್ಲಿ ಪೂಜೆ ನಡೆಯೋ ಸಮಯ ಬಂದೇ ಬಿಡುತ್ತದೆ. ಲಕ್ಷ್ಮೀದೇವಿ ಯಾರನ್ನೋ ಮುಸುಕುಧಾರಿ ಹುಡುಗಿಯನ್ನು ಕರೆದುಕೊಂಡು ಬಂದು ಪೂಜೆ ಮಾಡಿಸುತ್ತಾಳೆ. ಅದನ್ನು ನೋಡಿದ ಪ್ರಕಾಶ್ಗೆ ಯಾರು ಎಂದು ಮನಸ್ಸಿನಲ್ಲಿ ಪ್ರಶ್ನೆ ಮೂಡುತ್ತದೆ. ಪೂಜೆ ಮುಗಿಯುವಷ್ಟರಲ್ಲಿ ಆ ಹುಡುಗಿ ಕಾಣುವುದಿಲ್ಲ. ಅಮ್ಮ ಯಾಕೆ ಅವರನ್ನು ಕರ್ಕೊಂಡು ಬಂದು ಪೂಜೆ ಮಾಡಿಸಿದ್ದು ಎಂದು ಕೇಳಲು ಹೋಗುತ್ತಾರೆ ಪ್ರಕಾಶ್. ಅಲ್ಲಿ ತಂದೆ ದೇವಣ್ಣ ಪಕ್ಕದ ಮನೆಯವರ ಜೊತೆ ಮಾತನಾಡುತ್ತಿರುತ್ತಾರೆ. ಅಲ್ಲಿಗೆ ಹೋಗುತ್ತಾರೆ ಪ್ರಕಾಶ್. ಓ ರಂಗ, ಎಲ್ಲೋ ಹೋಗಿದ್ದೆ, 5-6 ದಿನದಿಂದ ಕಾಣಲಿಲ್ಲ ಎಂದು ದೇವಣ್ಣ ಕೇಳುತ್ತಾರೆ. ನನ್ನ ತಂಗಿ ಒಂದು ಹಸ ಕೊಡ್ತೀನಿ ಬಣ್ಣ ಅಂದಿದ್ಲು ಬುದ್ಧಿ, ಅದಕ್ಕೆ ಹೋಗಿದ್ದೆ. 2 ದಿನ ಇದ್ದು ಹೋಗೋಣ ಅಂದ್ಲು, ಅದಕ್ಕೆ ಇದ್ದೆ ಬುದ್ಧಿ ಎನ್ನುತ್ತಾನೆ ರಂಗ. ಬಂದು ಸಮಾಚಾರ ಏನೋ ರಂಗ ಎನ್ನುತ್ತಾರೆ ದೇವಣ್ಣ. ಬಸಿ ರಾಗಿ ಹುಲ್ಲು ಕೇಳುವ ಅಂತ ಬಂದೆ ಬುದ್ಧಿ. ಹೌದಾ, ಸರಿ ಬಿಡು. ಅಷ್ಟರಲ್ಲೇ ಪ್ರಕಾಶ್ ಬಂದಿರುತ್ತಾರೆ. ಪ್ರಕಾಶಪ್ಪ, ಯಾವಾಗ ಬಂದ್ರಿ? ನಿಮ್ಮನ್ನು ನೋಡಿ ವರ್ಷ ಆಯಿತು ನೋಡಿ ಎನ್ನುತ್ತಾನೆ ರಂಗ. 2 ದಿನ ಆಯಿತು ರಂಗಣ್ಣ, ನೀನು ಹೇಗಿದ್ದೀಯಾ ಎಂದು ಕೇಳುತ್ತಾರೆ ಪ್ರಕಾಶ್. ತಿಮ್ಮ ತಿಮ್ಮ ಬಾರೋ ಇಲ್ಲಿ ಎಂದು ದೇವಣ್ಣ ಕರೆಯುತ್ತಾರೆ. ಏನಪ್ಪಾಜಿ ಹೇಳಿ ಎನ್ನುತ್ತಾನೆ ತಿಮ್ಮ. ಹೋಗೋ, ರಂಗನಿಗೆ ಸ್ವಲ್ಪ ರಾಗಿ ಹುಲ್ಲು ಬೇಕಂತೆ, ವ್ಯವಸ್ಥೆ ಮಾಡೋ ಎನ್ನುತ್ತಾರೆ ದೇವಣ್ಣ. ಈಗಲೇ ಹೋಯ್ತೀನಿ ಕಣೇಳಿ ಎಂದು ಹೋಗಲು ಪ್ರಕಾಶ್ ಕೂಡ ಅಪ್ಪ ನಾನು ಹೋಗಿ ಬರ್ತೀನಿ ಎಂದು ತಿಮ್ಮನ ಜೊತೆ ಹೋಗುತ್ತಾರೆ. ಈಟ್ ವರ್ಷ ಏನು ಮಾಡ್ತಿದ್ರಿ ಪ್ರಕಾಶಪ್ಪ ಎಂದು ರಂಗ ಕೇಳುತ್ತಾನೆ. ಡಾಕ್ಟ್ರು ಓದಕ್ಕೋ ಬಂದವ್ರೆ, ಈಗ ನಮ್ಮ ಪ್ರಕಾಶಣ್ಣ ಡಾಕ್ಟ್ರು ಕಣೇಳಿ ಎನ್ನುತ್ತಾನೆ ತಿಮ್ಮ. ಹೌದಾ ಪ್ರಕಾಶಪ್ಪ, ಒಳ್ಳೇದಾಯಿತು ಬಿಡಿ, ನಮ್ಮ ಹಳ್ಳಿಗೆ ಹೆಸರು ತಂದುಬಿಟ್ರಿ ಎನ್ನುತ್ತಾನೆ ರಂಗಣ್ಣ. ತಿಮ್ಮ, ಯಾರೋ ಅದು ಅಮ್ಮ ಪೂಜೆಗೆ ಕರ್ಕೊಂಡು ಬಂದಿದ್ದು, ಮುಖದ ತುಂಬ ಯಾಕೋ ಬಟ್ಟೆ ಮುಚ್ಕೊಂಡಿದ್ರು ಎಂದು ಪ್ರಕಾಶ್ ಕೇಳುತ್ತಾರೆ. ಅದೇ ಕಣೇಳಿ. ಧನ್ಯವಾದಗಳು ಸ್ನೇಹಿತರೆ, ಕತೆ ಮುಂದುವರಿಯುತ್ತದೆ.